ಸ್ಟೆರೈಲ್ ಫೀಲ್ಡ್ ಅಂದ್ರೆ ಕಂಪ್ಲೀಟ್ಲಿ ಜರ್ಮ್ ಫ್ರೀ ಏರಿಯಾ. ಸರ್ಜರಿ ಇನ್ಸ್ಟ್ರೂಮೆಂಟ್ಸ್, ಸ್ಟೆರೈಲ್ ಗ್ಲೌಸ್, ಗೌನ್ಸ್ ಮತ್ತೆ ಡ್ರೇಪ್ಸ್ ಮತ್ತೆ ಸರ್ಜರಿ ಸೈಟು ಸ್ಟೆರೈಲ್ ಆಗಿ ಇರ್ಬೇಕು. ಯಾಕೆ ಅಂದ್ರೆ ನಮ್ ಸ್ಕಿನ್, ಕ್ಲಾತ್ಸ್, ಫೋನ್, ಟೇಬಲ್, ಡೋರ್ ಹ್ಯಾಂಡಲ್ ಇವೆಲ್ಲಾನು ಜರ್ಮ್ಸ್ ನ ಕ್ಯಾರಿ ಮಾಡಬಹುದು. ನಮ್ ನಾರ್ಮಲ್ ಲೈಫ್ಗೆ ಇದರಿಂದ ಏನು ಎಫೆಕ್ಟ್ಸ್ ಆಗಲ್ಲ. ಆದ್ರೆ ಸರ್ಜರಿ ಟೈಮ್ ಅಲ್ಲಿ ಪೇಷಂಟ್ ಬಾಡಿ ಓಪನ್ ಇರುತ್ತೆ. ಸೊ ಬಾಡಿ ಓಪನ್ ಇರೋದ್ರಿಂದ ಆ ಸರ್ಜರಿ ಟೈಮ್ ಅಲ್ಲಿ ಜರ್ಮ್ಸ್ ಏನಾದ್ರೂ ಒಳಗಡೆ ಹೋದ್ರೆ ಇನ್ಫೆಕ್ಷನ್ ರಿಸ್ಕ್ ತುಂಬಾನೇ ಜಾಸ್ತಿ ಇರುತ್ತೆ. ಅದಕ್ಕೆ OT ಟೀಮು ತುಂಬಾನೇ ಕೇರ್ಫುಲ್ ಆಗಿರುತ್ತೆ. ಯಾರಾದ್ರೂ ಸ್ಟೆರೈಲ್ ಏರಿಯಾನ ಆಕ್ಸಿಡೆಂಟಲಿ ಟಚ್ ಮಾಡಿದ್ರೆ ಅದನ್ನ ಕಂಟಾಮಿನೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸ್ಟೆರೈಲ್ ಗ್ಲೌಸ್ ನಾನ್ ಸ್ಟೆರೈಲ್ ಸರ್ಫೇಸ್ ನ ಟಚ್ ಮಾಡಿದ್ರೆ, ಸ್ಟೆರೈಲ್ ಇನ್ಸ್ಟ್ರೂಮೆಂಟ್ಸ್ ಫ್ಲೋರ್ ಮೇಲೆ ಬಿದ್ರೆ ಅಥವಾ ಡ್ರೇಪ್ಸ್ ಕಂಟಾಮಿನೇಷನ್ ಆದ್ರೆ, ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ಕಂಟಾಮಿನೇಷನ್ ಐಟಮ್ಸ್ ನ ಇಮಿಡಿಯೇಟ್ಲಿ ರೀಪ್ಲೇಸ್ ಮಾಡ್ತಾರೆ. ಹೊಸ ಸ್ಟೆರೈಲ್ ಗ್ಲೌಸ್ ಅಥವಾ ಹೊಸ ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡ್ತಾರೆ. ಈ ತರ ಸಿಚುವೇಶನ್ಸ್ ಅಲ್ಲಿ ಕೆಲವೊಂದ್ಸಲ ಪೇಷಂಟ್ ಸೇಫ್ಟಿಗೋಸ್ಕರ ಸರ್ಜರಿ ಸ್ವಲ್ಪ ಟೈಮ್ ಹೋಲ್ಡ್ ಮಾಡ್ತಾರೆ. ಸ್ಟೆರೈಲ್ ಇನ್ಸ್ಟ್ರೂಮೆಂಟ್ಸ್ ನ ಅಥವಾ ಸ್ಟೆರೈಲ್ ಗ್ಲೌಸ್ ನ ರೀಸ್ಟೋರ್ ಮಾಡಿ ಆಮೇಲೆ ಸರ್ಜರಿನ ಕಂಟಿನ್ಯೂ ಮಾಡ್ತಾರೆ. ಸೊ OT ಅಲ್ಲಿ ಸ್ಟೆರಿಲಿಟಿ ಮೇಂಟೈನ್ ಮಾಡಕ್ಕೆ ಕೆಲವೊಂದು ರೂಲ್ಸ್ ಗಳಿದೆ. ಏರಿಯಾನ ಅನ್ನೆಸೆಸರಿಯಾಗಿ ಟಚ್ ಮಾಡಬಾರ್ದು. ಮತ್ತೆ ಸ್ಟೆರೈಲ್ ಗ್ಲೌಸ್, ಗೌನ್ಸ್ ಇದನ್ನೆಲ್ಲ ಕರೆಕ್ಟ್ ವೇ ಅಲ್ಲಿ ಯೂಸ್ ಮಾಡ್ಬೇಕು. ಸ್ಟೆರೈಲ್ ಇನ್ಸ್ಟ್ರೂಮೆಂಟ್ಸ್ ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಮತ್ತೆ ಸ್ಟೆರೈಲ್ ಇಲ್ಲ ಅಂತ ಏನಾದ್ರೂ ಡೌಟ್ ಮಾಡಿ ನೀವು ಅಸ್ಯೂಮ್ ಮಾಡಿದ್ರೆ ಅದನ್ನ ರೀಪ್ಲೇಸ್ ಮಾಡೋದು ಬೆಟರ್. OT ಅಲ್ಲಿ ಗೋಲ್ ಸ್ಪೀಡ್ ಅಲ್ಲ, ಪೇಷಂಟ್ ಸೇಫ್ಟಿ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ ಯಾಕೆ OT ಸ್ಟಾಫ್ಸ್ ಅಷ್ಟೊಂದು ಕೇರ್ಫುಲ್ ಆಗಿರ್ತಾರೆ ಅಂತ. ಒಂದ್ ಚಿಕ್ಕ ಮಿಸ್ಟೇಕ್ ಏನಾದ್ರೂ ಆದ್ರೆ ಸರ್ಜರಿ ಫೇಲ್ ಆಗುತ್ತೆ ಅಂತ ಅಲ್ಲ. ಆದ್ರೆ ಕಂಟಾಮಿನೇಷನ್ ಆದ್ರೆ ಇನ್ಫೆಕ್ಷನ್ ರಿಸ್ಕ್ ನ ಅವಾಯ್ಡ್ ಮಾಡಕ್ಕೆ OT ಟೀಮ್ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳುತ್ತೆ. ಪೇಷಂಟ್ ಸೇಫ್ಟಿ ಆಲ್ವೇಸ್ ಫಸ್ಟ್ ಪ್ರಿಯಾರಿಟಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. OT ಕಂಟೆಂಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.